ದುರ್ಗಾದೇವಿ ಚಕ್ರಕ್ಕೆ ಅಭಿಮಾನಿನಿಯಾದ ದುರ್ಗೆಗೆ ಚಕ್ರ ಅಂತಾರೆ. ದರ ಅಂದರೆ ಭಯ ಅಂತ ಅರ್ಥ. ಚಕ್ರಂ ಪ್ರತಿ ದರಂ ದಧತಂ, ದುರ್ಗೆಗೂ ಭಯವನ್ನು ಉಂಟು ಮಾಡುವಂಥವ, ದುರ್ಗೆಗೂ ನಡುಕ ಹುಟ್ಟಿಸುವಂತಹ ಮಹಾನುಭಾವ ನರಸಿಂಹದೇವರು. ಅಂತಹ ನರಸಿಂಹದೇವರನ್ನು ಭಜಿಸಿದರೆ ಯಾವ ಭಯವೂ ಇಲ್ಲ, ಎಲ್ಲಿಯೂ ಭಯಗಳು ಹರಿಯ ಭಕುತರಿಗೆ ಇಲ್ಲ. ಚಕ್ರಮಪಿ ಚಕ್ರಂ ಪ್ರತ್ಯಪಿ ದರಂ ವಿದಧತಂ, ದರ ಅಂದರೆ ಭಯ. ಅಂತಹ ಭಯವನ್ನು ಪರಮಾತ್ಮ ದುರ್ಗೆಗೂ ಹುಟ್ಟಿಸ್ತಾನೆ. ಇನ್ನು ಬ್ರಹ್ಮಾದಿ ದೇವತೆಗಳಂತೂ ಆ ಪರಮಾತ್ಮನಿಂದ ಹೆದರ್ತಾರೆ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಸೈಷಾನಂದಸ್ಯ ಮೀಮಾಗೂಸಾ ಭವತಿ. ಎಲ್ಲ ದೇವತೆಗಳು ಕೂಡ ನರಸಿಂಹದೇವರ ಆಜ್ಞೆಯಿಂದ, ಆಜ್ಞೆ ತಪ್ಪಿದರೆ ನಮಗೆ ಮಹಾದಂಡ ಇದೆ ಎನ್ನುವ ಭಯದಿಂದ ಎಲ್ಲರೂ ತಮ್ಮ ತಮ್ಮ ಕಾರ್ಯದಲ್ಲಿ ಇದ್ದಾರೆ. ಅಸುರರಿಗೆ ಒಂದು ರೀತಿಯ ಭಯ, ತಮ್ಮನ್ನು ಶಾಸನ ಮಾಡಿ ಮಹಾ ಅನರ್ಥವನ್ನು ಕೊಡ್ತಾನೆ ಅಂತ. ದೇವತೆಗಳಿಗೆ ಭಗವಂತ ಎಂದೂ ನರಕವನ್ನು ಕೊಡೋದಿಲ್ಲ, ಅನರ್ಥ ಕೊಡೋದಿಲ್ಲ. ಅವರು ಎಂದೂ ಆಜ್ಞೆಯನ್ನು ತಪ್ಪೋದಿಲ್ಲ. ಒಂದು ವೇಳೆ ತಪ್ಪಿದರೆ ನಮಗೂ ಭಯ ಇದೆ ಅಂತನ್ನುವ ಎಚ್ಚರ ಮಾತ್ರ ದೇವತೆಗಳಿಗೂ ಉಂಟು. ಇಂತಹ ನರಸಿಂಹದೇವರಿಗೆ ನಾವು ನೀವೆಲ್ಲ ಶರಣು ಹೋದರೆ ಯಾವ ದೇವತೆಗಳು, ಯಾವ ಅಸುರರು, ಸಿದ್ಧರು, ಋಷಿಗಳು, ಮುನಿಗಳು ಯಾರಿಂದಲೂ ನಮಗೆ ಭಯ ಇಲ್ಲ. ಎಲ್ಲರೂ ನಮ್ಮ ಮೇಲೆ ಅನುಗ್ರಹ ಮಾಡ್ತಾರೆ. ಆ ನರಸಿಂಹದೇವರಿಗೆ ನಾವು ಶರಣು ಹೋದರೆ ಚಕ್ರಂ ದರಂಚ ದಧತಂ ಪ್ರಿಯಯಾ ಸಮೇತಂ. ನರಸಿಂಹದೇವರ ಅನುಗ್ರಹದಿಂದ ಪ್ರಹ್ಲಾದರಾಜನನ್ನು ಸಂಹಾರ ಮಾಡಬೇಕು, ತಾನೇ ಇದೇ ರೀತಿ ನಿರಂತರವಾಗಿ ಪಟ್ಟದಲ್ಲಿ ಉಳಿಯಬೇಕು ಅಂತ ಅಪೇಕ್ಷೆ ಪಟ್ಟಿದ್ದ ಹಿರಣ್ಯಕಶಿಪು. ಆದರೆ ಚಕ್ರಂ, ಚಕ್ರ ಅನ್ನುವುದಕ್ಕೆ ರಾಷ್ಟ್ರ ಅಂತ ಅರ್ಥ ಇದೆ, ರಾಜ್ಯ ಅಂತ ಅರ್ಥ ಇದೆ. ಚಕ್ರಂ ದಧತಂ ಹಿರಣ್ಯಕಶಿಪಿಂ ಪ್ರತಿ ದರಂ ವಿದಧತಂ. ಚಕ್ರವನ್ನು, ಈ ಏಕಛತ್ರಾಧಿಪತ್ಯವನ್ನು, ಸಮಗ್ರವಾದ ಬ್ರಹ್ಮಾಂಡದ ಆಧಿಪತ್ಯವೇ ನನಗೆ ಬೇಕು ಅಂತ ಬಯಸಿ ದೇವತೆಗಳನ್ನೆಲ್ಲ ಹೆದರಿಸಿ ಆ ಸ್ಥಾನದಲ್ಲಿ ಕುಳಿತಂತಹ ಹಿರಣ್ಯಕಶಿಪುವಿಗೆ ದರಂ ವಿದಧತಂ, ಅವನಿಗೂ ಭಯವನ್ನು ಉಂಟು ಮಾಡಿ ಅಂತಹ ಹಿರಣ್ಯಕಶಿಪುವನ್ನು ಕೂಡ ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಅವನನ್ನು ಸಂಹಾರ ಮಾಡಿದಂಥವರು. ಉರು ವೃತ್ತ ರವಿತ್ರಿನೇತ್ರಂ. ವೃತ್ತ ಅಂದರೆ ಮೃತ ಅಂತ ಅರ್ಥ ಇದೆ, ಮುಗಿಯಿತು ಕಥೆ ಅಂತ. ವೃತ್ ಧಾತುಪಾಠ, ಒಂದು ರೀತಿಯ ಧಾತುಗಳ ಗಣ ಮುಗಿಯಿತು ಅಂದರೆ ವ್ಯಾಕರಣದಲ್ಲಿಯೂ ವೃತ್ ಅಂತಾರೆ, ಮುಗಿಯಿತು ಅಂತ. ಹಾಗೆ ವೃತ್ತ ಅಂದರೆ, ವೃತ್ತ ಅನ್ನುವ ಶಬ್ದಕ್ಕೆ ಮುಗಿದದ್ದು, ಮರಣ ಅನ್ನುವ ಅರ್ಥದಲ್ಲಿದೆ. ಊರು ತನ್ನ ತೊಡೆಯ ಮೇಲೆ ವೃತ್ತವನ್ನು ತಂದುಕೊಟ್ಟವ, ಹಿರಣ್ಯಕಶಿಪುವಿಗೆ ಮರಣವನ್ನು ತಂದುಕೊಟ್ಟವ. ಆದ್ದರಿಂದ ಊರು ವೃತ್ತ ಅಲ್ಲ, ಊರು ವೃತ್ತ ಆಗಬೇಕಲ್ಲ. ಊರು ವೃತ್ತ ಯಾಕೆ ಅಂತ, ಊರು ವೃತ್ತ ಯಾಕೆ ಅಂದರೆ ಈ ಹಿರಣ್ಯಕಶಿಪುವಿನಂತಹ ಒಬ್ಬ ಸಾಮಾನ್ಯ ಕಾಚಿ ಕೂಚಿ ವ್ಯಕ್ತಿಯಗೋಸ್ಕರ ಪರಮಾತ್ಮ ತನ್ನ ತೊಡೆಯ ವಿಸ್ತಾರವನ್ನು, ಹರಹನ್ನು ಉಪಯೋಗಿಸುವ ಅವಶ್ಯಕತೆ ಇರಲಿಲ್ಲ. ಯಾವುದೋ ಒಂದು ಮೂಲೆಯೊಳಗೆ ಇವನಿದ್ದ ಅಂತ ತೋರಿಸುವುದಕ್ಕೆ ಅದು ಊರು ಅಲ್ಲ, ಅದು ಊರು. ಊರು ವೃತ್ತ ರವಿತ್ರಿನೇತ್ರಂ, ತೊಡೆಯ ಮೇಲೆ ಅಂತಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಾಗ ನರಸಿಂಹದೇವರಿಗೆ ಏನಾಯ್ತೋ, ಕಣ್ಣು ತಿರುಗಿತೋ, ತಲೆ ಸುತ್ತು ಬಂತೋ, ಅಂತಹ ಮಹಾಯುದ್ಧ ಮಾಡಿದರೆ ಅಂತ ತಿಳಿಯಬೇಡ್ರಿ. ತನ್ನ ತೊಡೆಯ ಮೇಲೆ ಇಂತಹ ಉರು ಮಹಾಪರಾಕ್ರಮಿಯಾದ ಹಿರಣ್ಯಕಶಿಪುವಿನ ವೃತ್ತ ಮರಣವನ್ನು ತಂದು ಕೊಟ್ಟರು, ಅವನನ್ನು ಸಂಹಾರ ಮಾಡಿದರು. ರವಿತ್ರಿನೇತ್ರಂ, ತಲೆ ತಿರುಗಿಲ್ಲ, ಸೂರ್ಯನಂತೆ ತೇಜೋಮಯವಾದಂತಹ ತ್ರಿನೇತ್ರಗಳನ್ನು ಅರಳಿಸಿ ಇನ್ಯಾರಾದರೂ ಇದೇ ರೀತಿ ತಪ್ಪು ಮಾಡಿದರೆ ನಿಮಗೆ ಶಾಸನ ಮಾಡ್ತೇನೆ ಅಂತ ಜಾಜ್ವಲ್ಯಮಾನವಾದ ಕಣ್ಣುಗಳಿಂದ ಕೂಡಿದವನಾಗಿ ಭಗವಂತ ಮೆರೆದಿದ್ದಾನೆ ಅಂತ ಶ್ರೀಮದಾಚಾರ್ಯರು ವರ್ಣನೆ ಮಾಡ್ತಾರೆ. ನಮಗೆ ನಿಮಗೆ ಜೀವನದಲ್ಲಿ ಕಷ್ಟಗಳು ನೂರಲ್ಲ, ಸಾವಿರ ಅಲ್ಲ, ಸಾವಿರಾರು ವಿಘ್ನಗಳಿಗೆ ಮೂಲವಾದ ನಾವೇ ಮಾಡಿದ ಸಾವಿರಾರು ಪಾಪಗಳು. ಆ ಎಲ್ಲ ತರಹದ ಪಾಪಗಳು, ವಿಘ್ನಗಳು, ಕಷ್ಟಗಳು ದೂರ ಆಗಬೇಕು. ನೃಸಿಂಹಾದಿಕ ಮನ್ನೆಚ್ಚ ದುರಿತಾದಿ ನಿವೃತ್ತಗೆ. ಅಷ್ಟೆಲ್ಲ ಕಷ್ಟಗಳನ್ನು ಕಳೆದುಕೊಳ್ಳುವುದಕ್ಕೆ ನೀವೆಲ್ಲ ಬಂದಿದ್ದೀರಿ. ಎಲ್ಲರ ಕಷ್ಟಗಳನ್ನು, ಪಾಪಗಳನ್ನು, ವಿಘ್ನಗಳನ್ನು ನರಸಿಂಹದೇವರು ದೂರ ಮಾಡಲಿ. ಇನ್ನಿವರಿಗೆ ಬಾಹೋ ದುಷ್ಕರ್ಮಗಳನ್ನು ಕೆಡಿಸಿ, ಇಷ್ಟು ದಿನ ಮಾಡಿದ ಪಾಪ ಸಾಕಾಗಿದೆ, ಇಷ್ಟು ಪಾಪವನ್ನೇ ಮಾಡಿದ್ದೆ ಸಾಕೋ,
ಇನ್ನು ಮತ್ತೆ ನಮ್ಮಿಂದ ಪಾಪ ಮಾಡಿಸದೆ ಸತ್ಕರ್ಮಗಳನ್ನು ಮಾಡಿಸಿ ಪುಣ್ಯವನ್ನು ಕೊಟ್ಟು ನಮಗೆ ಮಂಗಲವನ್ನು ಉಂಟು ಮಾಡಲಿ, ಜ್ಞಾನಭಕ್ತಿ ವೈರಾಗ್ಯಗಳನ್ನು ನೀಡಲಿ ಎಂಬುದಾಗಿ ನರಸಿಂಹದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ನರಸಿಂಹದೇವರು ಅಂದು ಮಾತ್ರ ಅವತಾರ ಮಾಡಿಲ್ಲ, ಇವತ್ತು ಎಲ್ಲರ ಮನಸ್ಸಿನಲ್ಲಿ ಅವತಾರ ಮಾಡಿದ್ದಾರೆ. ಆ ನರಸಿಂಹದೇವರ ಧ್ಯಾನವನ್ನು ಮಾಡಿ ವಿಘ್ನಗಳನ್ನು ಕಳೆದುಕೊಂಡು ಎಲ್ಲರೂ ಪರಮ ಮಂಗಲವನ್ನು ಹೊಂದೋಣ. ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ಬೆಳಗ್ಗೆಯಿಂದ ನಾನಾ ರೀತಿಯ ಸೇವೆಗಳನ್ನು ಅನೇಕ ಭಕ್ತರು ಮಾಡಿದ್ದಾರೆ. ಸುಮಾರು 7-8 ಸಾವಿರ ಜನರ ತೀರ್ಥಪ್ರಸಾದದ ವ್ಯವಸ್ಥೆಗೆ ಸ್ವಯಂ ಸೇವಕರು ಹಾಗೂ ಪಂಚಾಮೃತದ ಸೇವೆಗೆ ತಮ್ಮೆಲ್ಲರ ಈ ದರ್ಶನದ ವ್ಯವಸ್ಥೆ ನಾನಾ ರೀತಿಯ ಕಾರ್ಯಕ್ರಮಗಳೆಲ್ಲ ಇವೆ. ಫಲಾಹಾರದ ಸೇವೆ, ಆ ಎಲ್ಲ ಸೇವೆಗಳಲ್ಲಿ ಸ್ವಯಂ ಸೇವಕರು ಸೇವೆ ಮಾಡಿದ್ದಾರೆ. ದಾನಿಗಳೆಲ್ಲ ಉದಾರ ಹಸ್ತದಿಂದ ದಾನ ಮಾಡಿದ್ದಾರೆ. ಭಕ್ತರು ಎಲ್ಲದಕ್ಕೂ ಸಹಕರಿಸಿ ಸೇವೆಯನ್ನು ಮಾಡಿದ್ದೀರಿ. ಎಲ್ಲರಿಗೂ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರು ನರಸಿಂಹದೇವರು ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಆಯುರಾರೋಗ್ಯಾದಿಗಳನ್ನು ನೀಡಿ ಇನ್ನೂ ಇದೇ ರೀತಿ ಹೆಚ್ಚಿನ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ನೀಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ.